ಬಿಡು ಇಲ್ಲಿಗೆ. ಚಂದ್ರು ಮಂಜು ಮನೆಯಲ್ಲಿ ಹೆಣ್ಮಕ್ಳಿದ್ದಷ್ಟು ಕಳೆ ಬರುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಇದು ವಿಡಿಯೋ. ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನವೇ ಎಲ್ಲ ಸ್ವಲ್ಪ ಲಕ್ಷ್ಮಿಗೆಲ್ಲ ರೆಡಿ ಮಾಡಿರೋದ್ರಿಂದ ಸ್ವಲ್ಪ ಅಡುಗೆ ಬೇಗ ಮಾಡಿಕೊಂಡ್ರೆ ಎಡೆ ಎಲ್ಲ ಇಡೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಫಸ್ಟು ಅಡುಗೆ ಕೆಲಸಕ್ಕೆ ಬಂದಿದ್ದೀನಿ. ಕೆಲವರೆಲ್ಲ ರಾತ್ರಿ ಹೊತ್ತೇ ಬೇಳೆ ಎಲ್ಲ ಬೇಯಿಸ್ಕೊಳ್ಳೋದು, ಹಾಗೆ ಹೂರ್ಣ ರುಬ್ಬಿಟ್ಕೊಳ್ಳೋದು, ಅಂದರೆ ಸಾಂಬಾರೆಲ್ಲ ಮಾಡಿಕ್ಕೋದೆಲ್ಲ ಮಾಡ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ, ಯಾಕಂದರೆ ದೇವರಿಗೆ ತಂಗ್ಳಿಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಏನೂ ಮಾಡ್ಕೊಳ್ಳೋದಿಲ್ಲ. ಬೆಳಗ್ಗೆ ಎದ್ದೇ ನಾನು ಮಾಡ್ಕೊಳ್ಳೋದು. ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸ್ಕೋಬೇಕು. ಹಾಗೆಯೇ ಪಲ್ಯಗಳ ಕಾಳುಳಿ ಅಂತ ಏನು ಹೇಳ್ತೀವಿ, ಕಡಲೆಕಾಳು ಬಟಾಣಿ, ಇದನ್ನು ಹಾಕ್ಬಿಟ್ಟು ಮಾಡೋಣ ಅಂಥೇಳಿ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಚಿತ್ರಾನ್ನ ಬೇಡ, ಯಾಕಂದರೆ ಒಂದು ವಾರದಿಂದನೂ ಬಿಟ್ಟು ಚಿತ್ರಾನ್ನ ತಿಂದಿರೋದ್ರಿಂದ ಚಿತ್ರಾನ್ನ ಬೇಡ, ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆನೂ ಮಾಡ್ಕೊಂಡಿದ್ದು ಒಂದು 50% ಎಲ್ಲ ಮುಗಿದಿದೆ. ಹಾಗೆಯೇ ಅಡುಗೆಗೆಲ್ಲ ಸ್ವಲ್ಪ ಯೂಸ್ ಮಾಡಿರೋ ಪಾತ್ರೆಗಳೆಲ್ಲ ಇತ್ತು, ಹಾಗೆ ಸಿಂಕಲ್ಲಿದ್ದರೆ ಅದು ಸರಿ ಹೋಗಲ್ಲ. ಅಲ್ಲಿ ಅಡುಗೆ ಮನೆಗೆ ಬರ್ತಿದ್ದಿಂದ ಸಿಂಕೆಲ್ಲ ಸ್ವಲ್ಪ ನೀಟಾಗೆಲ್ಲ ಇದ್ರೇ ಚೆಂದ. ಅದಕ್ಕೋಸ್ಕರ ನಾನು ಇವಾಗ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಯಾ ಜಾಗಕ್ಕೆ ಆ ಪಾತ್ರೆಗಳು ಹೋಗ್ಬಿಟ್ರೆ ಸ್ವಲ್ಪ ನನಗೆ ರಿಸ್ಕ್ ಅನ್ನೋದು ಕಮ್ಮಿ ಆಗುತ್ತೆ. ರಿಸ್ಕ್ ಅನ್ನೋದಕ್ಕೆ ನನಗೆ ಅಡುಗೆ ಮನೆ ಚಿಕ್ಕದ್ರಿರೋದ್ರಿಂದ ಕೈ ಕಾಲಿಗೆಲ್ಲ ತೆಗ್ಲುತ್ತಾ ಇರುತ್ತೆ. ಹಾಗಾಗಿ ಅದಾದ್ರ ಜಾಗಕ್ಕೆ ಅದು ಹೋಗ್ಬಿಟ್ರೆ ಒಳ್ಳೇದಲ್ವ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಅಡುಗೆ ಕೆಲಸನೂ ಮುಗೀತು. ಏನಿದ್ರು ಒಬ್ಬಿಟ್ಟು ಒಂದು ತಟ್ಟಬೇಕು. ಈಗ ದೇವ್ರ ಮುಂದೆ ಸ್ವಲ್ಪ ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಬಿಡೋಣ, ಹೂವು ಎಲ್ಲ ಮುಡಿಸ್ಬಿಡೋಣ ಅಂತ ಹೇಳಿ ಬಂದೆ. ಹಾರನೇ ಎಲ್ಲ ಹಾಕ್ಕೊಂಡಿದ್ದೆ ಆವಾಗಲೇ. ಸ್ವಲ್ಪ ಹೂವುಗಳೆಲ್ಲ ಇಟ್ಬಿಟ್ಟು ಆಮೇಲೆ ನೈವೇದ್ಯಕ್ಕೆ ಏನು ಬೇಕು ಅದನ್ನು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಸಲ ಹಬ್ಬ ಮಾಡೋಕ್ಕೂ ನನಗೆ ಮನಸ್ಸಿರಲಿಲ್ಲ, ಯಾಕೆ ಅಂದರೆ ಮಗಳು ಕೂಡ ಬಂದಿರಲಿಲ್ಲ ಊರಿಂದ. ಅದಕ್ಕೋಸ್ಕರ ಏನೋ ಒಂಥರ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಪೂಜೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅನಿಸ್ತಿತ್ತು, ಯಾಕಂತ ಗೊತ್ತಿಲ್ಲ. ಬಟ್ ಈ ಸಲ ಅಂತೂ ಮಗಳು ಸಲ ಬಂದ್ಬಿಡೋಳು ನೈಟೇ 3 ವರ್ಷದಿಂದ. ಈ ಸಲ ಬರಲಿಲ್ಲ ಅವಳು, ಯಾಕಂದರೆ ಇಂಟರ್ನಲ್ ನಡೀತಾ ಇತ್ತು ಅಂತ ಹೇಳಿಬಿಟ್ಟು ಬಂದಿರಲಿಲ್ಲ ಅವಳು. ಅದಕ್ಕೋಸ್ಕರ ಅವಳನ್ನ ತುಂಬಾ ಮಿಸ್ ಮಾಡಿಕೊಂಡು ಬೇಜಾರಲ್ಲೇ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಏನೂ ಮಾಡೋದಕ್ಕಾಗೋದಿಲ್ಲ, ನಾವು ಈ ಥರನೇ ಯೋಚನೆ ಮಾಡಬೇಕು, ಆ ಥರನೇ ಯೋಚನೆ ಮಾಡಬೇಕು. ಯಾಕಂದರೆ ಇಂಟರ್ನಲ್ ಇರೋದ್ರಿಂದ ಅವಳಿಗೆ ಬರೋಕ್ಕಾಗಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದ್ರೂ ತಾಯಿ ಮನಸ್ಸಲ್ಲಿ ಏನೋ ಒಂದು ಸ್ವಲ್ಪ ಬೇಜಾರಿದ್ದೇ ಇರುತ್ತಲ್ವ, ಅದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದೊಂದು ಕಮಲದ ಹೂವನ್ನ ನಾನು ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ನಾನೇನು ವಾಜೆಲ್ಲ ತೋರಿಸ್ದೆ, ಹಾಗೆ ಸೀರೆ ಬದಲಾಯಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ, ಆವಾಗ ತೊಗೊಂಡು ಬಂದಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಇತ್ತು ಅಂತ ಹೇಳ್ಬೋದು. ದೇವ್ರ ಮನೆ ಹತ್ರನೂ ರೆಡಿ ಮಾಡ್ಕೋಬೇಕು, ಇಲ್ಲಿ ಅಡುಗೆ ಮನೆ ಹತ್ರನೂ ರೆಡಿ ಮಾಡ್ಕೋಬೇಕು. ಎಷ್ಟು ರಿಸ್ಕ್ ಅನ್ಸುತ್ತಲ್ವ ಒಂದೊಂದ್ಸಲ. ಹೇಳಿ ಟೈಮ್ಗೆ ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದಕ್ಕೆ ಆ ಕಡೆನೂ ಅರ್ಧಂಬರ್ಧ ಮಾಡ್ತೀವಿ, ಈ ಕಡೆ ಅರ್ಧಂಬರ್ಧ ಮಾಡ್ತೀವಿ, ಎಲ್ಲ ಕಡೆನೂ ಬ್ಯಾಲೆನ್ಸ್ ಮಾಡ್ತೀವಲ್ವ ನಾವು. ಹೆಣ್ಮಕ್ಳು ಸ್ಟ್ರಾಂಗು ಗುರು ಅಂತಾರಲ್ಲ, ಅದು ನಿಜನೇ. ನನಗೆ ಪೂಜೆ ಮಾಡೋದಕ್ಕೆ ನಮ್ಮ ಚಿಕ್ಕಮ್ಮ ರಾತ್ರಿಯೇ ಹೇಳಿದರು, 6:10ರಿಂದ 8:20 ಪೂಜೆ ಮಾಡ್ಕೊ, ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಸಲ ಮಾಡಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಎಲ್ಲ ರೆಡಿ ಮಾಡಿಕೊಂಡು 7 ಗಂಟೆಗೆಲ್ಲ ನಾನು ದೀಪ ಹಚ್ಕೊಂಡೆ. ಎಲ್ಲ ರೆಡಿಯಾಗಿ ಈಗ ನೈವೇದ್ಯಕ್ಕೆಲ್ಲ ಇಟ್ಟಿದ್ದೀನಿ. ಇದಾದಮೇಲೆ ಈಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆಲ್ಲ ಇಟ್ಟಿದ್ದಾಯಿತು. ಇವಾಗ ಫಸ್ಟು ನನ್ನ ಮಗನಿಗೆ ಕೊಟ್ಬಿಟ್ಟೆ, ಅಂದರೆ ಫಸ್ಟು ನಾನು ದೇವರಿಗೆ ನೈವೇದ್ಯಕ್ಕೆಲ್ಲ ಎತ್ಕೊಂಡು ಕೊಟ್ಬಿಟ್ಟಿದ್ದೀನಿ. ನೋಡಿ, ರೂಮಲ್ಲಿ ಕೂತ್ಕೊಂಡು ತಿಂತಾ ಇದ್ದಾನೆ. ಪಾಪ ಅವನಿಗೂ ಕೂಡ ಕಾಲೇಜಿತ್ತು. ಅವನು ಈ ಸಲ ಸ್ವಲ್ಪ ಬೇಜಾರು ಮಾಡಿಕೊಂಡೆ, ಯಾಕಂದರೆ ವರ್ಷ ರಜೆ ಸಿಗೋದು, ಈ ವರ್ಷ ರಜೆ ಸಿಕ್ಕಿಲ್ಲ ಅವನಿಗೆ. ಅವನಿಗೆ ಫಸ್ಟು ಕೊಟ್ಬಿಟ್ಟೆ, ಒಂದೆರಡು ಒಬ್ಬಟ್ಟು ಎಲ್ಲ ನಾನು ದೇವರಿಗೆಲ್ಲ ತೆಕ್ಕೊಂಡು ಅವನಿಗೂ ಒಂದು ಒಬ್ಬಟ್ಟು ಹಾಕಿ ಪಲಾವು ಏನು ಅಡುಗೆ ಮಾಡಿದೆ ಅದೆಲ್ಲ ಸ್ವಲ್ಪ ತೆಕ್ಕೊಂಡು ಅವನಿಗೂ ತಿನ್ಕೊಂಡು ಹೊರಟೋಗು, ಇನ್ನು ಬರೋದಿನ ಸಾಯಂಕಾಲ ಅಂತೇಳಿ ಅವನಿಗೂ ಕೊಟ್ಬಿಟ್ಟೆ. ಅವನು ಕೂಡ ಒಳಗಡೆ ತಿಂತಾ ಕೂತಿದ್ದಾನೆ.
ಪೂಜೆ ಎಲ್ಲ ಮುಗಿದ್ಮೇಲೆ ಈಗ ನಾನು ಅಷ್ಟೋತ್ರನ ಹೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡೆ ಅಷ್ಟೋತ್ರ ಮಾಡಬೇಕು. ಯಾಕಂದರೆ ಬರೀ ಅಷ್ಟೋತ್ರ ದೇವರಿಗೆ ಸಲ್ಲಲ್ವಂತೆ ಲಕ್ಷ್ಮಿಗೆ. ಹಾಗಾಗಿ ನಾನು ಅಷ್ಟೋತ್ರ ಮಾಡಿ ಕುಂಕುಮಾರ್ಚನೆ ಮಾಡಿಕೊಂಡು ಅದನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಆದಮೇಲೆ ಫಸ್ಟು ಆರತಿ ಬೆಳಗ್ಗೆ ಒಂದು ಸಲ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಬೆಳಗ್ಗೆ ಒಂದು ಸಲ ಆರತಿ ಮಾಡ್ಕೊಳ್ತಾ ಇದ್ದೀನಿ. ಊಟಕ್ಕೆ ನೋಡಿ ಎಲ್ಲ ರೆಡಿಯಾಗಿತ್ತು. ಈಗ ಊಟ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಎಲ್ಲ ಪೂಜೆ ಆಯಿತು. ಅಡುಗೆ ಕೂಡ ಬೇಗ ಆಯಿತು. ಇವಾಗ ನಾನು ಒಬ್ಬಟ್ಟು, ಮೊಸರು ಬಜ್ಜಿ, ಪಲಾವು ಹಾಗೆ ಕಾಳುಳ್ಳಿ ಹೆಸರುಬೇಳೆ ಒಂದು ಮಾಡ್ಕೊಂಡಿಲ್ಲ. ಮಗಳು ಬಂದಮೇಲೆ ಮಾಡೋಣ ಅಂತ ಸುಮ್ಮನಾದೆ. ನೋಡಿ ನಮ್ಮ ಮನೆ ಲಕ್ಷ್ಮಿ ಮಧ್ಯಾಹ್ನ ಬಂದಳು. ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಪಾಪ ಅವಳಿಗೆ. ಬೆಳಗ್ಗೆ ಮಾತ್ರ ಅವಳು ಟಿಫನ್ ತಿನ್ಕೊಂಡು ಹೋಗಿದ್ಲಂತೆ, ಮಧ್ಯಾಹ್ನ ತಿಂದಿಲ್ಲ. ಬಂದು ಊಟ ಮಾಡ್ತೀನಿ ಅಂತ ಹೇಳಿದ್ಲು. ಅವಳಿಗೇನೋ ಕಾಳು ಗೊಜ್ಜು, ಒಬ್ಬಿಟ್ಟು ಈ ಥರ ಎಲ್ಲ ಮಿಸ್ ಮಾಡ್ಕೊಳ್ತಿದ್ದೀನಿ, ಬರ್ತೀನಿ ಅಂತ ಹೇಳಿದ್ಲು. ಮತ್ತು ಚಿತ್ರಾನ್ನ ಮಾಡಿರಲಿಲ್ಲ, ಅದಕ್ಕೋಸ್ಕರ ಅವಳು ಬೇಜಾರು ಮಾಡ್ಕೊಂಡ್ಳು. ಹಬ್ಬದ ಊಟ ಅಂದರೆ ಚಿತ್ರಾನ್ನ ಮಿಸ್ ಆಯ್ತಲ್ಲಮ್ಮ ಯಾಕೆ ಅಂತ. ನಾನೇ ಸ್ವಲ್ಪ ಡಿಫ್ರೆಂಟಾಗಿ ಅಂತ ಮಾಡಿದೆ, ಬಟ್ ಅದು ನನಗೂ ಕೂಡ ಇಷ್ಟ ಆಗಲಿಲ್ಲ. ಊಟ ಎಲ್ಲ ಆಯಿತು. ಊಟ ಆದಮೇಲೆ 4 ಗಂಟೆಗೆ ಬೇಗ ಎಲ್ಲ ರೆಡಿಯಾದ್ವಿ ಇಬ್ಬರೂ. ಬೇಗ ಕುಂಕುಮಕ್ಕೆಲ್ಲ ಹೋಗಿ ಬಂದುಬಿಡೋಣ, ಮಳೆ ಬರುತ್ತೆ ಅಂತೇಳಿ. 4 ಗಂಟೆಗೆ ಮಳೆ ಶುರುವಾಗೋಯ್ತು. ಹಂಗೂ ನಮ್ಮ ಮನೆಯವರೆಲ್ಲ ರೇಗಿಸ್ತಾಯಿದ್ರು, ನೀನು ಪೂಜೆ ಮಾಡಿರೋದಕ್ಕೆ ಮಳೆ ಬೇಗ ಬರ್ತಿದೆ ಅಂತ. ಆ ಮಗಳು ಕೂಡ ಎಲ್ಲ ರೆಡಿ ಆದಳು. ಈಗ ಸ್ವಲ್ಪ ಫೋಟೋಸ್ನ ತೊಗೋತಾ ಇದ್ದಾರೆ. ನಾವೆಲ್ಲ ಬರಬಾರ್ದು ಅಂದರೆ ಹೇಳಮ್ಮ, ನೋಡ್ಲಿ ಅಂತೆಲ್ಲ ಮಾಡ್ತಾ ಇರೋದು. ಬಳೆನ ಪಕ್ಕಕ್ಕೆ ಮಾಡ್ಕೊಳ್ಳಮ್ಮ. ಅದೇ ನಿನ್ನ ಕಲರೇ ಇರೋದು, ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಹಿಂಗೆ ಹೂವು ಹಿಂಗೆ ಬರಂಗೆ ಮಾಡ್ಕೊಳ್ಳೆ. ಅಮ್ಮ ಚಿನ್ನು ಅಲ್ಲ ಗಿಟಕಿ ಹಾಕೋ ಚಿನ್ನು, ಗಾಳಿ ಬೀಸ್ತೈತೆ. ನಿಜ ಗಾಳಿ ಬೀಸ್ತಾ ಇತ್ಕೊಂಡು ಅದಕ್ಕೆ. ಚಿನ್ ಚಿನ್ ನಿತ್ಯ ಕಲ್ಯಾಣಿ. ಬೆಳಗ್ಗೆಯಿಂದ ಬಿಕೋ ಅಂತ ಇತ್ತು ನಮ್ಮ ಮನೆ. ಯಾಕಂದರೆ ಮಗಳೆಲ್ಲ ಅಂತ ಹೇಳ್ಬಿಟ್ಟು ಅವಳು ಬಂದ ತಕ್ಷಣ ಫುಲ್ ಮನೆಯೆಲ್ಲ ಏನೋ ಒಂಥರ. ನಿಜವಾಗ್ಲೂ ಅವಳು ಬಂದರೆ ಸಾಕು, ನಮ್ಗೆ ಅದೇನು ಅಂತ ಗೊತ್ತಿಲ್ಲ, ನನಗೂ ಅಷ್ಟೊಂದು ಖುಷಿ ಆಗುತ್ತೆ. ಅಷ್ಟೊಂದು ಮನೆಯಲ್ಲಿ ಎನರ್ಜಿ ಇರುತ್ತೆ. ಹಾಗೆ ಕೈಗೆ ಕಂಕಣ ಕಟ್ಟಿಸ್ಕೊಂಡಿರಲಿಲ್ಲ ಬೆಳಗ್ಗೆ. ನಮ್ಮ ಮನೆಯವರು ಸ್ವಲ್ಪ ಐಟಮ್ಸ್ ಎಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ಹೊರಟೋದ್ರು. ಹಾಗಾಗಿ ಇವಾಗ ಕಟ್ಟಿಸ್ಕೊಳ್ತಾ ಇದ್ದೀನಿ. ಮಗನೂ ಹಂಗೂ ರೇಗಿಸ್ತಾ ಇದ್ರ, ಇವಾಗ ಮಾಡ್ಕೊಳ್ತಾ ಇದೆಯಾ, ಬೆಳಗ್ಗೆ ಮಾಡ್ಕೊಳ್ಳೋದು ಬಿಟ್ಟು ಅಂತ ಹೇಳ್ತಾ ಇದ್ದ. ಏನೂ ಮಾಡೋಕ್ಕಾಗಲ್ಲ. ಸಂಜೆ ಆಗಿತ್ತು ನಾನು ಇದನ್ನು ಕಟ್ಟಿಸ್ಕೊಂಡಾಗ. 1 ನಿಮಿಷದಿಂದ ಕಟ್ತಾ ಇದೀಯಪ್ಪ ನೀನು. ಮಳೆ ಎಲ್ಲ ನಿಲ್ತಾ ಇತ್ತು. ಹಾಗಾಗಿ ಸ್ವಲ್ಪ ಕುಂಕುಮಕ್ಕೆಲ್ಲ ಜೋಡಿಸ್ಬಿಟ್ಟು ಹೋದರೆ ಮಗಳು ಕುಟ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸಿಕ್ತಾ ಇದ್ದೀನಿ. ಜೋಡಿಸಿಕ್ಬಿಟ್ಟೆ ಹೋಗ್ಬಿಟ್ರೆ ಅವಳು ಒಂದು ಸ್ವಲ್ಪ ಜನ ಬರೋ ಅಷ್ಟರಲ್ಲಿ ಕೊಟ್ಟಿರ್ತಾಳೆ. ಆಮೇಲೆ ಸ್ವಲ್ಪ ಜೋಡಿಸ್ಕೊಡ್ಬೋದು, ಇಲ್ಲ ಅವಳೇನಾದರೂ ಜೋಡಿಸ್ಕೊತಾಳೆ ಅಂತ ಹೇಳಿ 1-2 ತಟ್ಟೆನ ನಾನು ಈ ಥರ ಜೋಡಿಸ್ಬಿಟ್ಟು ಇಟ್ಬಿಟ್ಟು ಹೋದೆ. ಇದೆಲ್ಲ ಆದಮೇಲೆ ಮನೆಗೆ ಬಂದವ್ರಿಗೆ ಕುಂಕುಮನ ಕೊಡ್ತಾಯಿದ್ಲು ನನ್ನ ಮಗಳು. ನಾನು ಹೊರಗಡೆ ಎಲ್ಲ ಸ್ವಲ್ಪ ಕುಂಕುಮಕ್ಕೆ ಹೋಗಿ ಬಂದೆ. ಒಂದು
30 ಮನೆ ಅಂದರೆ ನಮ್ಮ ರೋಡಲ್ಲೇ ಅಷ್ಟಾಗುತ್ತೆ ಅಂದ್ಕೊಳ್ತೀನಿ. ಒಂದು 25ರಿಂದ ಒಂದು 30 ಮನೆ ಅಷ್ಟು ಮನೆಗೆಲ್ಲ ಹೋಗಿ ಬಂದ್ವಿ. ನಮ್ಮ ಮನೆ ಲಕ್ಷ್ಮೀನ ಬಂದು ಅವ್ರು ನೋಡಬೇಕು, ನಾವು ಹೋಗಿ ಅವ್ರ ಮನೆ ಲಕ್ಷ್ಮೀನ ನೋಡಬೇಕು. ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಎಲ್ಲ ವರ್ಷಕ್ಕೊಂದ್ಸತಿ ಈ ಥರ ಹೋಗೋದ್ರಿಂದ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ಇವಾಗ ಕಳಸನ ಕದಲಿಸ್ಬೇಕಿತ್ತು, ನೈಟೇ ಕದಲಿಸ್ಬಿಡೋಣ ಅಂತ ಹೇಳಿ ಇವಾಗ ಕದಲಿಸ್ತಾ ಇದ್ವಿ. ಕೇಳಿಸಲ್ಲ ಬಿಡು ಇಲ್ಲಿಗೆ. ಚಿನ್ನದ ಹರಿವಾಣದಲ್ಲಿ ಗೋಕುಳಿ ಇಟ್ಟು ಆರತಿ ಬೆಳಗಿದೆ ಶ್ರೀಲಕ್ಷ್ಮಿಗೆ. ಮಂದಿರದೊಳು ಧನ ಧಾನ್ಯ ದಯಿಸಿರಲಿ ಮನೆ ಮಂದಿಗೆಲ್ಲ ಸೌಭಾಗ್ಯ ಅದೇ ನೀನು ಹೇಳು ಧನಲಕ್ಷ್ಮಿ ಕದವ ತೆರೆ ಜಯ ಭಯವೆಲ್ಲ ದೂರವಾಗಿ ಜಯಿಸುಗಳೆಂದು ಪಾಠ ಓದ್ತಾ ಇತ್ತು. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ.